ಹಲೋ ನಮಸ್ತೆ, ಹೇಗಿದ್ರಿ ಎಲ್ರು? ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಏನಂತಂದ್ರೆ ಮನೆಯಲ್ಲಿ ಸೂಪರ್ಬ್ ಆಗಿರುವಂತಹ ಒಂದು ತುಂಬಾನೇ ಚೆನ್ನಾಗಿರುವಂತಹ ಫಿಶ್ ಫ್ರೈ ಮಸಾಲೆನ ಹೇಗೆ ರೆಡಿ ಮಾಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಆಕ್ಚುಲಿ ಇದು ಫಿಶ್ ಫ್ರೈ ಮಸಾಲ ಅಂತಂದ್ರೆ ಡ್ರೈ ಬರಲ್ಲ, ಗಸಿ ಟೈಪ್ ಬರುತ್ತೆ. ನಾವು ರಾ ಇಂಗ್ರೀಡಿಯೆಂಟ್ಸ್ನೆಲ್ಲ ರುಬ್ಬಿಬಿಟ್ಟು ಮಾಡುವಂಥದ್ದು. ಬಟ್ ಒಂದ್ಸರಿ ಮಾಡಿದ್ರೆ ಆಲ್ಮೋಸ್ಟ್ ಒಂದು 10-15 ಡೇಸ್ ಫ್ರಿಡ್ಜಲ್ಲಿ ಇಟ್ರೆ ಏನು ಹಾಳಾಗಲ್ಲ. ಯಾವಾಗ ಬೇಕಾದ್ರೂ ನಾವು ಫಿಶ್ ಫ್ರೈ ಇದರಿಂದ ಮಾಡ್ಕೋಬಹುದು. ತುಂಬಾನೇ ಈಸಿ ಇದೆ, ತುಂಬಾನೇ ಸಿಂಪಲ್ ಆಗಿದೆ. ಎಲ್ಲದಕ್ಕಿಂತ ಜಾಸ್ತಿಯಾಗಿ ನಾವು ಸ್ಟೋರ್ಗಳಿಂದ ತರ್ತೀವಲ್ವಾ ಫಿಶ್ ಫ್ರೈ ಮಸಾಲ, ಅದರಿಂದ ಮಾಡೋ ಫಿಶ್ ಫ್ರೈಗಿಂತನೂ ಈ ಮಸಾಲದಿಂದ ಮಾಡಿರುವಂತಹ ಫಿಶ್ ಫ್ರೈ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಯಾವ ಫ್ರೈ ಬೇಕಾದ್ರೂ ಮಾಡ್ಬೋದು, ರವಾ ಫ್ರೈ, ತವಾ ಫ್ರೈ, ಮಸಾಲೆ ಫ್ರೈ, ಯಾವ ಫಿಶ್ಗೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಒಂದ್ಸರಿ ಈ ರೆಸಿಪಿನ ಪೂರ್ತಿಯಾಗಿ ನೋಡಿ ನೀವು ಈ ತರ ಫಿಶ್ ಫ್ರೈ ಮಸಾಲೆನ ರೆಡಿ ಮಾಡಿ. ಯಾಕಂತಂದ್ರೆ ಹೊರಗಡೆಯಿಂದ ತಂದ್ರೆ ಏನು ಅಂತಂದ್ರೆ ನಮಗೆ ಯಾವ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಏನಾದ್ರೂ ಹಾಕಿರ್ತಾರೆ. ಬಟ್ ಮನೆಯಲ್ಲಿ ಮಾಡ್ಕೊಂಡ್ರೆ ಆ ಥರ ಏನು ಪ್ರಾಬ್ಲಮ್ ಇರಲ್ಲ. ನಮಗೆ ತುಂಬಾ ಅಂದ್ರೆ ಪ್ಯೂರ್ ಇರುತ್ತೆ, ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ರೆಸಿಪಿನ ನೋಡಿ ನೀವು ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ ನೀವು ತಿಳಿಸಿ. ಹಾಗೆ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ರೆ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ. ಒಂದು ಸೂಪರ್ಬ್ ಆಗಿರುವಂತಹ ಎಲ್ಲಾ ಫಿಶ್ ಫ್ರೈಗೂ ಆಗುವಂತಹ ಫಿಶ್ ಫ್ರೈ ಮಸಾಲೆನ ಗಸಿ ಟೈಪ್ ಮಾಡ್ತೀವಿ. ಇದನ್ನ ಮನೆಯಲ್ಲಿ ಹೇಗೆ ಮಾಡ್ಬೋದು ತುಂಬಾನೇ ಸಿಂಪಲ್ ಆಗಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಇದರಿಂದ ನಾವು ತವಾ ಫ್ರೈ, ರವಾ ಫ್ರೈ, ಮಸಾಲ ಫ್ರೈ ಯಾವ ಫ್ರೈ ಬೇಕಾದ್ರೂ ಮಾಡ್ಕೋಬಹುದು. ಈ ಮಸಾಲ ತುಂಬಾ ಖಡಕ್ ಆಗಿರುತ್ತೆ, ತುಂಬಾ ಖಡಕ್ಕಾಗಿ ಮಾಡ್ಕೋಬೇಕು ಕೂಡ ನಾವು. ಸೊ ಇವಾಗ ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತ ನೋಡೋಣ. ಒಂದು 10ರಿಂದ 15 ಕೆಂಪು ಮೆಣಸು ಮತ್ತೆ ಖಾರ ಮೆಣಸು ಸೇರಿಸ್ಕೊಂಡು ತಗೊಂಡಿದ್ದೀನಿ. ಅದಾದ ನಂತರ ಒಂದು 3 ಹಸಿಮೆಣಸಿನಕಾಯಿ, ಖಾರ ಜಾಸ್ತಿ ಬೇಕು ಅಂತಂದ್ರೆ ಹಾಕೋಬಹುದು. ಅದಾದ ನಂತರ ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು. ಖಾರ ಇನ್ನೂ ಬೇಕು ಅಂತಂದ್ರೆ ಸ್ವಲ್ಪ ಕಾಳುಮೆಣಸು ಬೇಕಾದ್ರೂ ಹಾಕೋಬಹುದು. ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ, ಅರ್ಧ ಸ್ಪೂನ್ ಅಷ್ಟು ಉಪ್ಪು. ಉಪ್ಪು ಆಕ್ಚುಲಿ ಸ್ವಲ್ಪ ಜಾಸ್ತಿ ಹಾಕೋಬೇಕು, ಬಟ್ ಈ ಹುಣಸೆ ಹಣ್ಣಲ್ಲಿ ಉಪ್ಪಿರೋದ್ರಿಂದ ನಾನು ಸ್ವಲ್ಪ ಕಮ್ಮಿ ಹಾಕೊಂತ ಇದ್ದೀನಿ. ಅದಾದ ನಂತರ ಒಂದು ಸ್ಮಾಲ್ ತುಂಡು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, 8ರಿಂದ 10 ಎಸಳು ಬೆಳ್ಳುಳ್ಳಿ, 1 ಸ್ಪೂನು ಜೀರಿಗೆ. ಕೊತ್ತಂಬರಿ ಬೇಕಾದ್ರೂ ನಾವು ಹಾಕೋಬಹುದು. ನಾನು ಇದರಲ್ಲಿ ಕೊತ್ತಂಬರಿ ಹಾಕ್ತಾ ಇಲ್ಲ, ನಿಮ್ ಚಾಯ್ಸ್, ನೀವು ಬೇಕಿದ್ರೆ ಹಾಕೊಳ್ಳಿ. ಮೊದಲು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾವು ಗ್ರೈಂಡ್ ಮಾಡ್ಕೋಬೇಕು. ಕೆಲವರು ಫ್ರೈ ಮಾಡಿ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡಿ ಗ್ರೈಂಡ್ ಮಾಡ್ಕೊಂತಾರೆ, ಬಟ್ ನಾನು ಯಾವುದನ್ನು ಫ್ರೈ ಮಾಡ್ಕೊಂತ ಇಲ್ಲ. ನನಗದು ಹಸಿ ಫ್ಲೇವರ್ ತುಂಬಾ ಖಡಕ್ ಆಗಿರುತ್ತೆ, ಅದು ತುಂಬಾ ಇಷ್ಟ. ಆದ್ರಿಂದ ನಾನು ಎಲ್ಲದನ್ನ ಹಸಿಯಾಗಿ ಗ್ರೈಂಡ್ ಮಾಡ್ಕೊಂತ ಇದ್ದೀನಿ. ಮೆಣಸು ಫಸ್ಟ್ ಹಾಕೊಳ್ಳಿ, ಖಾರ ನೋಡ್ಕೊಂಡು ಹಾಕೊಳ್ಳಿ. ಯಾಕಂತಂದ್ರೆ ನಾವು ಫಿಶ್ ಫ್ರೈ ಮಸಾಲಕ್ಕೆ ಖಾರ, ಹುಳಿ ಮತ್ತೆ ಉಪ್ಪು ಖಡಕ್ಕಾಗಿರ್ಬೇಕು. ಯಾಕಂತಂದ್ರೆ ಫಿಶ್ ಗೆಳ್ಕೊಳ್ಳುತ್ತಲ್ವದು, ಅದರಿಂದ ಮಸಾಲನ ನಾವು ಖಡಕ್ಕಾಗಿ ಮಾಡ್ಕೋಬೇಕಾಗುತ್ತೆ. ನಿಮ್ಮ ರುಚಿಗನುಸಾರವಾಗಿ ನೀವು ಹಾಕೋಬಹುದು. ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಮಿಕ್ಸಿಗೆ ಹಾಕೊಳ್ಳಿ. ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಹುಣಸೆಹಣ್ಣು, ಅರಿಶಿನ, ಉಪ್ಪು ಎಲ್ಲದನ್ನ ಸೇರಿಸಿ ಹಾಕೊಳ್ಳಿ. ಒಂದು 2ರಿಂದ 3 ಸ್ಪೂನ್ ಅಷ್ಟು ನಾವು ನೀರನ್ನ ಹಾಕೊಂಡು ಫಸ್ಟ್ ಈ ಇಂಗ್ರೀಡಿಯೆಂಟ್ಸ್ನೆಲ್ಲ ಪುಡಿ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಈ ಇಂಗ್ರೀಡಿಯೆಂಟ್ಸ್ ನ ಪುಡಿ ಮಾಡ್ಕೊಳ್ಳಿ. ನೀರು ತುಂಬಾ ಹಾಕೋಬಾರ್ದು, ನೋಡ್ಕೊಳ್ಳಿ. ಇವಾಗ ಇನ್ನೊಂದು ಸ್ವಲ್ಪ 1-2ರಿಂದ 3 ಸ್ಪೂನ್ ಅಷ್ಟು ನೀರು ಹಾಕೊಂಡು ಮತ್ತೆ ಒಂದ್ ಸ್ವಲ್ಪ ನೈಸ್ ಪೇಸ್ಟ್ ಆಗಿ ಮಾಡ್ಕೋಬೇಕು. 1/4 ಕಪ್ ಅಷ್ಟು ನೀರು ಹಾಕೊಂತ ಇದ್ದೀನಿ ನೋಡಿ. ಈ ತರ ತಿಕ್ ಪೇಸ್ಟ್ ಬರಬೇಕು. ಇವಾಗ ನಾವು ಫೈನಲ್ ಆಗಿ ಇದಕ್ಕೆ ಒಂದು 3ರಿಂದ 4 ಸ್ಪೂನ್ ಅಷ್ಟು ಕುಕಿಂಗ್ ಆಯಿಲ್ ಅನ್ನ ಹಾಕಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಕುಕಿಂಗ್ ಆಯಿಲ್ ಏನಕ್ಕೆ ಹಾಕೊಳ್ಳೋದು ಅಂತಂದ್ರೆ ನಮ್ಗೆ ಫಿಶ್ ಫ್ರೈ ಮಸಾಲ ಫಿಶ್ ಜೊತೆ ಸ್ಟಿಕ್ಕಿ ಆಗುತ್ತೆ, ಮತ್ತೆ ನಾವು ಸ್ಟೋರ್ ಮಾಡಿ ಇಡೋದಾದ್ರೆ ಚೆನ್ನಾಗೇ ಇರುತ್ತೆ, ಇದು ಹಾಳಾಗಲ್ಲ. ಆದ್ರಿಂದ ಕುಕಿಂಗ್ ಆಯಿಲ್ ಹಾಕೋಬೇಕಾಗುತ್ತೆ. ಕುಕಿಂಗ್ ಆಯಿಲ್ ಹಾಕಿ 1-2-3 ರೌಂಡ್ ನೀವು ಮಿಕ್ಸಿ ಮಾಡಿದ ನಂತರ ಸೂಪರ್ಬ್ ಆಗಿರುವಂತಹ ತುಂಬಾನೇ ಫಸ್ಟ್ ಕ್ಲಾಸ್ ಆಗಿರುವಂತಹ ಫಿಶ್ ಫ್ರೈ ಮಸಾಲ ರೆಡಿ ಆಗಿದೆ ನೋಡಿ. ಇಷ್ಟು ತಿಕ್ ಬರಬೇಕು, ಇದೇ ಕನ್ಸಿಸ್ಟೆನ್ಸಿ ಬರಬೇಕು, ಇದಕ್ಕಿಂತ ಜಾಸ್ತಿ ತೆಳು ಆಗಬಾರ್ದು. ನೀವು ಅಂದ್ರೆ ಗಟ್ಟಿ ಎಷ್ಟು ಬೇಕಾದ್ರೂ ಮಾಡಬಹುದು, ಬಟ್ ತುಂಬಾ ತೆಳು ಮಾಡ್ಕೋಬೇಡಿ. ನೀವು ಫಿಶ್ ಫ್ರೈ ಮಸಾಲ ಗಟ್ಟಿ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ನೀವು ಫಿಶ್ ಫ್ರೈ ಮಾಡುವಾಗ ಸ್ವಲ್ಪ ನೀರು ಅಡ್ಜಸ್ಟ್ ಮಾಡ್ಕೊಂಡು ಕನ್ಸಿಸ್ಟೆನ್ಸಿ ನೀವು ಅದನ್ನ ನೋಡ್ಕೋಬಹುದು. ಬಟ್ ನೀವು ಸ್ಟಾರ್ಟಿಂಗ್ ತುಂಬಾ ತೆಳು ಮಾಡಿದ್ರೆ ಆಮೇಲೆ ಅಡ್ಜಸ್ಟ್ ಮಾಡ್ಕೊಳಕ್ ಆಗಲ್ಲ. ಇವಾಗ ನೋಡಿದ್ರಲ್ಲ, ಸೂಪರ್ಬ್ ಆಗಿರುವಂತಹ ಫಿಶ್ ಫ್ರೈ ಮಸಾಲ ರೆಡಿ ಆಗಿದೆ. ಇವಾಗ ನಿಮ್ಗೆ ಎಷ್ಟು ಫಿಶ್ ಮಸಾಲ ಬೇಕು ಅದನ್ನ ತಗೊಂಡು ನೀವು ಫಿಶ್ಗೆ ಕೋಟ್ ಮಾಡ್ಕೊಂಡು ತವಾ ಫ್ರೈನೋ, ರವಾ ಫ್ರೈನೋ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಇಷ್ಟು ದಪ್ಪ ಇರೋದ್ರಿಂದ ಎಷ್ಟು ನೀಟಾಗಿ ಫಿಶ್ಗೆ ಸ್ಟಿಕ್ಕಿ ಅಂಟ್ಕೊಳ್ಳುತ್ತೆ ನೋಡಿ.
ಕರೆಕ್ಟಾಗಿ ಫಿಶ್ಗೆ ಅಂಟ್ಕೊಳ್ಳುತ್ತೆ, ತುಂಬಾನೇ ಕಡಕಾಗಿ ಬರುತ್ತೆ, ತುಂಬಾನೇ ರುಚಿ ರುಚಿಯಾಗಿ ಬರುತ್ತೆ ಫಿಶ್ ಫ್ರೈ. ನೀವು ಮಿಕ್ಕಿದ ಮಸಾಲೆನ ಒಂದು ಕಂಟೈನರ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ 1 ವಾರ ಅಥವಾ 15 ಡೇಸ್ ಇಡ್ಬೋದು, ಏನು ಹಾಳಾಗಲ್ಲ. ಇಷ್ಟೇ ಇರೋದು, ತುಂಬಾನೇ ಸಿಂಪಲ್ ಬಟ್ ತುಂಬಾನೇ ಅದ್ಭುತವಾಗಿರುವಂತಹ, ತುಂಬಾನೇ ಫ್ರೆಶ್ ಆಗಿರುವಂತಹ ಫಿಶ್ ಫ್ರೈ ಮಸಾಲಾನ ಮನೆಯಲ್ಲೇ ಮಾಡೋದು ಹೇಗೆ ಅಂತ ತೋರಿಸಿದ್ದೇನೆ. ನಾನು ಯೂಶುವಲಿ ಯಾವತ್ತು ನಾನು ಫಿಶ್ ಫ್ರೈ ಮಸಾಲೆ ಹೊರಗಡೆಯಿಂದ ತಂದು ಮಾಡಲ್ಲ, ಮನೆಯಲ್ಲೇ ಈ ತರನೇ ರೆಡಿ ಮಾಡ್ಕೊಂಡು ಮಾಡ್ತೀನಿ. ಯಾಕಂತಂದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ ಫಿಶ್ ಫ್ರೈ, ಅದ್ಭುತ ಟೇಸ್ಟ್ ಇರುತ್ತೆ, ತುಂಬಾನೇ ರುಚಿ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಈ ತರ ಫಿಶ್ ಫ್ರೈ ಮಸಾಲ ಮಾಡಿಕೊಂಡು ಫಿಶ್ ಫ್ರೈ ಮಾಡಿ ತಿಂದು ನೋಡಿ, ನನಗೆ ನಿಮ್ಮ ಫೀಡ್ಬ್ಯಾಕ್ ನ ತಿಳಿಸಿ. ಹಾಗೇನೆ ಇಲ್ಲಿ ತನಕ ನೀವು ಯಾರಾದ್ರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ, ನನ್ನ ವಿಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.